ನನಗೆ ಮದ ಏರಿಲ್ಲ, ನನ್ನ ಹೇಳಿಕೆಯನ್ನ ತಿರುಚಲಾಗಿದೆ. ತಮ್ಮ ಹೇಳಿಕೆ ಬಗ್ಗೆ ಸಚಿವ ಶಿವಾನಂದ ಪಾಟೀಲ್ರ ಸಮರ್ಥನೆ ಇದು. ನಾನು ರೈತರ ವಿರೋಧಿ ಅಲ್ಲವೇ ಅಲ್ಲ, ರೈತ ವಿರೋಧಿ ಹೇಳಿಕೆಯನ್ನೂ ಕೊಟ್ಟಿಲ್ಲ. 3 ವರ್ಷಕ್ಕೊಂದ್ಸಲ ರೈತರ ಬೆಳೆಗಳಿಗೆ ಒಳ್ಳೆ ಬೆಲೆ ಬರುತ್ತೆ, ಇನ್ನೊಂದು 2 ವರ್ಷ ಬೆಲೆ ಇರಲ್ಲ, ಅವಾಗ ಬರಗಾಲ ಬರುತ್ತೆ, ರೈತರಿಗೆ ಕಂಗಾಲಾಗ್ತಾರೆ. ಹಾಗಾಗಿ ಸಾಲ ಮನ್ನಾಗೋಸ್ಕರ ರೈತರು ಆಶಯ ವ್ಯಕ್ತಪಡಿಸ್ತಾರೆ. ಆಗ ಸಾಲ ಮನ್ನಾ ಆಗಲಿ ಅಂತ ರೈತರು ಕಾಯ್ತಾರೆ ಅಂತ ಅಷ್ಟೇ ಹೇಳಿದ್ದೀನಿ. ಇದನ್ನು ಯಾವ್ಯಾವುದೋ ಅರ್ಥದಲ್ಲಿ ಇವರೆಲ್ಲ ಮಾತನಾಡ್ತಾ ಇದ್ದಾರೆ. ವಿರೋಧ ಪಕ್ಷದವರು ಇದನ್ನೇ ಇಟ್ಕೊಂಡು ಗಿಮಿಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಶಿವಾನಂದ ಪಾಟೀಲರು ಹೇಳಿದ್ದಾರೆ. ಅಕ್ಕಿ ನಿರ್ಯಾತ್ ಬ್ಯಾನ್ ಮಾಡಿದ್ರು, ಅದನ್ನು ಇಥನಾಲ್ ಕಳಿಸಿದ್ರು, ಇವತ್ತು ಅಕ್ಕಿ ಸಿಗ್ತಾ ಇಲ್ಲ. ಈ ರೀತಿ ಅವರು ಮೇಲಿನ ಮೇಲೆ ಏನಪ್ಪ ಅಂದರೆ ಪಾರ್ಲಿಮೆಂಟ್ ಇಲೆಕ್ಷನ್ ಆಗೋರಿಗೆ ನನಗೆ ಯಾವುದೇ ರೀತಿಯ ಮದ ಏರಿಲ್ಲ. ರೈತರ ಸಲುವಾಗಿ ಇನ್ನೂ ಎಷ್ಟು ಬೇಕಾದರೂ ನಾನು ವಿರೋಧ ಏನು ಇವ್ರು ಮಾಡ್ತಾ ಇದ್ದಾರೆ, ಇವ್ರು ನೀತಿ ಮಾಡ್ತಾ ಇದ್ದಾವೆ, ಅದ್ರ ಬಗ್ಗೆ ನಾನು ನಿರಂತರ ಹೋರಾಟ ಮಾಡ್ತೀನಿ. ಮತ್ತು ವಿರೋಧ ಪಕ್ಷದ ನಾಯಕರು ನನಗೆ ಮದ ಏರಿದೆ ಅಂತ ಹೇಳಿ ಏನೋ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ನನಗೆ ಮದ ಏರಿಲ್ಲ. ಮದ ರೈತರನ್ನ ತುಳಿತಕ್ಕಂಥ ಜನರಿಗೆ. ಯಾಕೆಂದರೆ ಇವತ್ತು ಕೇಂದ್ರ ಸರ್ಕಾರ ಸಕ್ಕರೆ ಎಕ್ಸ್ಪೋರ್ಟ್ ಬ್ಯಾನ್ ಮಾಡಿದೆ, ಕೊಬ್ಬರಿಗೆ ಬೆಲೆ ಇಲ್ಲ. ದೇವೇಗೌಡರೇ ಒಂದು ಮನೆ ಹಿಡ್ಕೊಂಡು ಪ್ರಧಾನಮಂತ್ರಿ ಬಳಿ ಹೋಗಿದ್ದಾರೆ. ರೈತ ಇವತ್ತು ಅಕ್ಕಿ ಬೆಳೆದ್ರೆ ಅಕ್ಕಿ ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ. ಇಥನಾಲ್ ಪಾಲಿಸಿ ತಂದರು, ಇಥನಾಲ್ ಪಾಲಿಸಿ ತಂದು ಎಲ್ಲ 400, 500 ಕೋಟಿ ಸಾಲ ತೊಗೊಂಡು ಕಿಸಿನ ಕಾರ್ಖಾನೆ ಹಾಕಿದ್ರು. ಇಥನಾಲ್ ಬ್ಯಾನ್ ಅಂತ ಹೇಳಿದರು. ವೆರಿ ನೆಕ್ಸ್ಟ್ ಡೇ ಮೊನ್ನೆನೇ ಆದೇಶ ಬಂತು. ಇಂಥವೆಲ್ಲ ನೀತಿಗಳಿಂದ ರೈತ